ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಅದನ್ನ ನಾವು ರೈತರಿಗೆ ಕೊಟ್ಟರೆ ಸರಿ ಒಪ್ಕೊಳ್ಳೋಣ. ಪೆಟ್ರೋಲ್ ಡೀಸೆಲ್ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಅದರಲ್ಲಿ ಏನು ಡೌಟೇ ಇಲ್ಲ. ನೀವು ಹೇಳ್ತಾರೋ ನಿಜ. ಹೌದು, ನಾನು ಹೇಳ್ತಾ ಇದ್ದೀನಿ, ರಾಜ್ಯ ಸರ್ಕಾರದಲ್ಲಿ ನಾನು ಒಂದು ಸರ್ಕಾರದಲ್ಲಿ ಒಂದು ಭಾಗ, ನಾನು ಹೇಳ್ತಾ ಇದ್ದೀನಲ್ಲ, ನನಗೆ ಹೊರೆ ಆಗ್ತಾ ಇದೆ, ಟ್ಯಾಕ್ಸ್ ಜಾಸ್ತಿ ಆಗ್ತಾ ಇದೆ, GST ಅದು ಇದು. ಮೊದಲು ಒಂದು ಎಕರೆ ಬಂದ್ಬಿಟ್ಟು ನಾವು ನಂಜುಗುಡಿ ಹೋಗಿ ರೀಚ್ ಮಾಡ್ಕೋಬೇಕಂದ್ರೆ ನಮಗೆ 3 ಲಕ್ಷ 4 ಲಕ್ಷ ಆಗ್ತಾ ಇತ್ತು. ನೀವೊಂದು 18 ಲಕ್ಷ ಒಂದು ಎಕರೆ ರೀಚ್ ಮಾಡ್ಕೋಬೇಕಂದ್ರೆ 3-4 ಲಕ್ಷಕ್ಕೆ 18 ಲಕ್ಷ. ಮೊನ್ನೆ 2 ಎಕರೆ ರೀಚ್ ಮಾಡ್ಕೊಂಡೆ, ನಾನೇ ರೀಚ್ ಮಾಡ್ಕೊಂಡೆ 18 ಲಕ್ಷ ಟ್ಯಾಕ್ಸ್ ಸರ್ ವಿದ್ಯುತ್ ದರವನ್ನು ಏರಿಕೆ ಮಾಡಿದಾರೆ ಸರ್. ಈಗ ಎಲ್ಲ ಏರಿಕೆ ಮಾಡ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ರಾತ್ರಿ ಹೋಗ್ತಾ ಇರ್ಬೇಕು, ಜಾಸ್ತಿ ಆಗ್ತಾನೆ ಹೋಗ್ತಾನೆ, ಜಾಸ್ತಿ ಮಾಡ್ತಾನೆ. ಒಳ್ಳೇದು ಗೊತ್ತಿಲ್ಲ, ಜಾಸ್ತಿ ಆಗ್ತದೆ. ಅಲ್ಲ ಸರ್, ಕಾಂಗ್ರೆಸ್ ಸರ್ಕಾರ ಜಾಸ್ತಿ ಆಗ್ತದೆ ಒಳ್ಳೇದು, ಟ್ಯಾಕ್ಸ್ ಎಲ್ಲ ಬರೋದು ಜಾಸ್ತಿ ಆಗ್ತದೆ ಒಳ್ಳೇದು. ಅಲ್ಲ ಸರ್, ಕಾಂಗ್ರೆಸ್ ಸರ್ಕಾರ ಜಾಸ್ತಿ ಬರುತ್ತೆ, ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ, ಜಾಸ್ತಿ ಟ್ಯಾಕ್ಸ್ ಆಗ್ತಾ ಇರೋದು ಒಳ್ಳೇದು. ಅಲ್ಲ ಸರ್, ನಿಮ್ಮ ಸರ್ಕಾರ ಬಂದ್ಮೇಲೆ ಈ ರೀತಿ ಆಗ್ತಾ ಇದೆ, ದಿನ ನಿತ್ಯದ ವಸ್ತುಗಳು ಬೆಲೆ ಏರಿಕೆ ಆಗ್ತಾ ಇದಾವೆ ಅಂತ ಹೇಳ್ತಾರೆ ಅಂತ ಸರ್. ಸರ್ಕಾರ ನಡೆಸಬೇಕಾದ್ರೆ ಟ್ಯಾಕ್ಸ್ ದುಡ್ಡು ಬೇಕಲ್ಲ, ಡೆವಲಪ್ಮೆಂಟ್ ಸ್ವಲ್ಪ ಜಾಸ್ತಿ ಮಾಡ್ತೀವಿ, ತಗೊಳ್ತೀವಿ. ಅಲ್ಲ ಸರ್, ಗ್ಯಾರಂಟಿ ಸರ್, ಅಲ್ಲ ಸರ್, ಗ್ಯಾರಂಟಿ ಬಳಕೆಗೆ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಗ್ಯಾರಂಟಿ ಕೆಲಸ ಮಾಡುವಂತಂದ್ರೆ ಅಸೆಂಬ್ಲಿ ಒಳಗಡೆ ಹೋಗಬಹುದು. ಆ ಅಸೆಂಬ್ಲಿ ವಿಧಾನಸೌಧ ಕಾಂಪೌಂಡ್ ಆಚೆ ಬಂದ್ರೆ ಜಾತಿಗಳು ಇರ್ತವೆ. ಆ ಕಾಂಪೌಂಡ್ ಒಳಗಡೆ ಯಾರಿಗೂ ಜಾತಿ ಇಲ್ಲ. ಅದರಲ್ಲೂ ಸ್ಪೆಷಲ್ ಆಗಿ ಹೌಸ್ ಒಳಗಡೆ ಜಾತಿಗಳು ಯಾವುದೂ ಇಲ್ಲ. ಸರಿ, ಹರೀಶ್ ಪೂಂಜಿ ಅವರು ಹೇಳಿರೋದು, UB ಖಾದರ್ ಅವರು ಮುಸ್ಲಿಂ ಇರೋದ್ರಿಂದ ನಮ್ಮನ್ನ ಆಚೆ ಕಳಿಸಿದ್ದಾರೆ, ನಮ್ಮನ್ನೆಲ್ಲ ಡಿಸ್ಕ್ವಾಲಿಫೈ ಇದು ಏನದು ಅಮಾನತು ಮಾಡಿದ್ದಾರೆ, ಅಸೆಂಬ್ಲಿ 6 ತಿಂಗಳು ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವ್ರು ಮಾಡಿದ ಸರಿ. ಬಿಜೆಪಿ ಅವರು ನಿಮ್ಮ ಟಿವಿಗೆ ಮಾತಾಡಲ್ಲ, ಸ್ಪೀಕರ್ ಅಂತ ಹೋಗಲ್ಲ, ಪೇಪರ್ ಅದು ಇಲ್ಲ, ಅವ್ರಿಗೂ ಧಿಕ್ಕಾರ ಆಗ್ತಾ ಇರ್ತದೆ. ಅಂದ್ರೆ ಒಂದು ಮುಸ್ಲಿಂ ಸ್ಪೀಕರ್ ಆಗಬಾರ್ದು. ಸಂವಿಧಾನದಲ್ಲಿ ಇದೆಯಾ ಥರ ಆಗ್ಬಾರ್ದು. ಯಾರು ಬೇಕೋ ಸ್ಪೀಕರ್ ಸ್ಥಾನದಲ್ಲಿ ಜಾತಿನೇ ಇಲ್ಲ. ಸ್ಪೀಕರ್ ಹೌಸ್ ಒಳಗಡೆ ಜಾತಿನೇ ಇಲ್ಲ, ಯಾರು ಬೇಕೋ ಸ್ಪೀಕರ್ ಸ್ಥಾನದಲ್ಲಿ ಕುತ್ಕೋಬಹುದು. ಅಂದ್ರೆ ಇವ್ರು ಕುತ್ಕೊಳ್ಳಿರೋದಕ್ಕೆ ನೀವೇನಾದ್ರೂ ಗಲಾಟೆ ಮಾಡ್ತಾರೆ, ಪರ್ಟಿಕ್ಯುಲರ್ ಆಗಿ ಅದನ್ನೇ ಟಾರ್ಗೆಟ್ ಮಾಡ್ಕೊಂಡು ನೀವು ಮುಸ್ಲಿಂ ಸ್ಪೀಕರ್ ಇದ್ದಾರೆ ಟಾರ್ಗೆಟ್ ಮಾಡಿ ಏನಾದ್ರು ಆ ಗಲಾಟೆ ಮಾಡ್ತಾರೆ. ತಪ್ಪು. ಅದಕ್ಕೆ ಅವ್ರು ಮಾಡಿಲ್ಲ, ಗಲಾಟೆ ಮಾಡಿ ಪೇಪರ್ ಹಾಕಿ ಎಲ್ಲ ಇದು ಮಾಡೋದ್ರಿಂದ ಎಷ್ಟೋ ಹೇಳಿದ್ರು. ಕೇಳ್ಕೊಂಡು ನಾನು ಒಳಗಡೆ ಬೇಕಾದ್ರೆ ವಿಡಿಯೋಸ್ ನೋಡಿ, ನಾನು ನಿಂತಿದ್ದೀನಿ, ನಾವು ಇದ್ದೀವಿ, ಎಷ್ಟೋ ಕೇಳ್ಕೊಂಡು ನಮ್ಮ ಸ್ಪೀಕರ್ ಅಥವಾ ಎಲ್ಲ ಗೌರವ ಕೊಟ್ಟು ಅದನ್ನ ಸಸ್ಪೆಂಡ್ ಮಾಡಿದ್ದಾರೆ.